ಉಳಿದೋಗಿದೆ ಇವತ್ತು. ಈ ಸರ್ಕಾರಕ್ಕೆ ಜ್ಞಾನ ಇಲ್ವಾ? ರೈತರು ಅನ್ನಾಗುವ ರೈತರು ಇವತ್ತು ನಮ್ಮನ್ನ ಬಂಧನ ಮಾಡೋದಾಗಲಿ, ರೈತರು ರಕ್ಷಣೆ ಸರ್ಕಾರಕ್ಕೆ ನಾವು ಯಾವ ರೀತಿ ಇವತ್ತು ಬದುಕೋದು? ರೈತರು ಇವತ್ತು ಬೆಳೆಗೆ ಬೆಲೆ ಇಲ್ಲ. ಇವತ್ತು 20 ದಿನ ಹೋರಾಟ ಮಾಡ್ತಾ ಇದ್ದೀವಿ. ಬೆಲೆ ಎಲ್ಲ ಕುಳಿತೋಗಿದೆ. ಇವತ್ತು ನಮ್ಮ ರಕ್ಷಣೆಗೆ ಬಂದಿಲ್ಲ ಜಿಲ್ಲಾಡಳಿತ. ಇವತ್ತು ಒಂದು ಕೈಯಲ್ಲಿ ಕೊಡ್ತಾರೆ, ಒಂದು ಕೈ ಕಿತ್ಕೊಂತಾರೆ. ಇವತ್ತು ಅಂತ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇವತ್ತು ಸರ್ಕಾರ. ಇವತ್ತು ನಮ್ಮ ರೈತರನ್ನ ಇವತ್ತು ಬೀದಿಯಲ್ಲಿ ಬಿಟ್ಟು ಅರೆಸ್ಟ್ ಮಾಡ್ತೀರಿ. ಇವತ್ತು ನಾವ್ ಏನು ನೋಡಿದ್ವಿ ನಾವು ನಿಮ್ಗೆಲ್ಲ ಬೆಳಗ್ಗೆಯಿಂದ ತರಕಾರಿ ಕೊಡ್ತಾ ಇದೀವಿ, ಹಣ್ಣು ಕೊಡ್ತಾ ಇದೀವಿ. ನಮ್ಮ ರೈತರು ದಬ್ಬಾಳಿಕೆ ಮಾಡ್ತಾ ಇದೀವಿ. ಇವತ್ತು ನಮ್ಮ ಪೊಲೀಸರ ಕೈ ಇಟ್ಕೊಂಡು ನೀವು ಇವತ್ತು ದಯವಿಟ್ಟು ಇವತ್ತು ಈ ಸರ್ಕಾರ ಕೂಡಲೇ ನಮ್ಮನ್ನ ಇದು ಮಾಡ್ತಾ ಇದೆ. ರೈತನ ನೆರವು ಬರಲೇಬೇಕು. ನಾವ್ ಇಲ್ಲಿಂದ ಹೋಗೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ನಮ್ಮ ರೈತರು ಇವಾಗ ಬರ್ತಾ ಇದೆ ಬೇಕಾದಷ್ಟು ಜನ, ಆದ್ರೆ ಕೆಲವೆಲ್ಲ ಬದಲಾವಣೆ ಮಾಡಿದ್ರು ಪೊಲೀಸರು. ನಾವು ಇವತ್ತು ಯಾವುದೇ ಕಾರಣಕ್ಕೆ ಇವತ್ತು ಬೆಂಬಲ ಕೊಟ್ಟೆ ಮಾಡೋರ್ಗು ನಾವು ಹೋಗುದಿಲ್ಲ ಕಂಡಾಕಡೆ ಹೇಳ್ತಾ ಇದೀವಿ. ಇವತ್ತು ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸುಮಾರು ಇನ್ನು 10,000ಕ್ಕಿಂತ ಹೆಚ್ಚಿನ ರೈತರು ಇವತ್ತು ರಿಜಿಸ್ಟ್ರೇಷನ್ ಅವಕಾಶದಿಂದ ವಂಚನೆಗೊಳಗಾಗಿದ್ದಾರೆ. ಹಾಗಾಗಿ ಶ್ರೀನಿವಾಸಪುರದಲ್ಲಿ ಇವತ್ತೇನು ಮಾರ್ಕೆಟ್ ಇದೆಯೋ ಒಂದು ಭಾಗದ ಕಾಯಿ ಮುಗಿದಿದೆ. ಆದ್ರೆ ಇವತ್ತು ನಿಜವಾಗ್ಲೂ ಮುಳಬಾಗಿಲು ಮತ್ತು ಕೆಜಿಎಫ್ ಭಾಗದ ಇವತ್ತು ಮಾವು ಕಟಾವು ಬಂದಿರತಕ್ಕಂಥದ್ದು ಈಗ ಇನ್ನ 15-20 ದಿವಸ ಮಾರುಕಟ್ಟೆ ನಡೆಯುತ್ತೆ. ಆದ್ರೆ ಇವರು ಕೆಜಿಎಫ್ ಮತ್ತು ಮುಳಬಾಗಿಲು ತಾಲೂಕಿನ ರೈತರಿಗೆ ಇವತ್ತು ಈ ಅವಕಾಶದಿಂದ ವಂಚನೆ ಆಗಿದ್ದಾರೆ. ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡೋದ್ರಿಂದ ಇವತ್ತು ಈ ಬೆಂಬಲ ಬೆಲೆ ಘೋಷಣೆ ನಮ್ಗೆ ಯಾರಿಗೂ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ನೋಡಿ, ಇವತ್ತು ಕೋಲಾರ ಜಿಲ್ಲೆ ಇವತ್ತು ಆರ್ಥಿಕ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ರೈತರು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಹಣ್ಣು ಬೆಳೆ ಅಂತಕ್ಕಂಥದ್ದಲ್ಲಿ ಕೋಲಾರ ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು. 7ರಿಂದ 8 ಲಕ್ಷ ಟನ್ ಪ್ರತಿ ವರ್ಷ ಉತ್ಪಾದನೆ ಆಗ್ತಕ್ಕಂಥದ್ದು ಈ ಭಾಗದಲ್ಲಿ. ಹಾಗಾಗಿ ಇವತ್ತು ಸರ್ಕಾರ ಈ ರೀತಿಯಾದಂತ ಇವತ್ತು ಏನು ಒಂದು ಕಡೆ ನಾವು ಘೋಷಣೆ ಮಾಡಿದ್ವಿ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ಮಿತಿಯನ್ನ ನೀಡ್ತಕ್ಕಂಥದ್ದು ಮತ್ತು ಕೇವಲ 3 ದಿವಸದಲ್ಲಿ ರಿಜಿಸ್ಟ್ರೇಷನ್ ನಿಲ್ಲಿಸಿರ್ತಕ್ಕಂಥದ್ರಿಂದ ಇವತ್ತು ರೈತರು ಸಾಯುವಂತ ಪರಿಸ್ಥಿತಿ ಬಂದಿದೆ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಅಪೀಲ್ ಮಾಡ್ಕೋಬೇಕಂತ ಹೇಳಿ ಬರುವಂತ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಾನೆ ಕೋಲಾರ, ಶ್ರೀನಿವಾಸಪುರ, ಕೆಜಿಎಫ್ ಭಾಗದ ರೈತರನ್ನ ಇವತ್ತು ಬಂಧಿಸಿದ್ದಾರೆ. ಇದನ್ನ ನಾವು ಇವತ್ತು ಜಿಲ್ಲಾ ಮಾವು ಬೆಳೆಗಾರ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಹೋರಾಟ ವೇದಿಕೆ ಏನಿದೆಯೋ ಇದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ನಮಗೆ ಮಾವು ಬೆಳೆಗಾರರಿಗೆ ನೀವು ಈ ರೀತಿ ನಮ್ಮನ್ನು ತಡೆಯೋದ್ರಿಂದ ನಮ್ಮ ಹೋರಾಟಗಳನ್ನು ನಡೆಸಲು ಸಾಧ್ಯ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.